ನೀನು ಜಾಣೆ ಪುಟ್ಮಲ್ಲಿ. ನಾ ಪುಟ್ಮಲ್ಲಿ ಅಲ್ಲ, ಬಾರು. ಬೆದ್ರು ಗೊಂಬೆ ನೋಡಿ ನಾನೇ ಎದ್ರುಕೊಂಡಿಲ್ಲ, ದಂತದ ಗೊಂಬೆ ನೋಡಿ ನೀವ್ಯಾಕೆ ಎದ್ರುಕೊಂಡಿರಿ? ನಾನು ಬಿದಿ ಬಸವನಂಗೆ ಬೇಲಿ ಹಾರಿ ಮೇಯುತ್ತಿದ್ದೆ, ಮೂಗು ದಾರ ಹಾಕಿಸಿಕೊಳ್ಳೋ ಟೈಮು ಬಂದಂಗಾಗೈತೋ. ಮಳ್ಳಿ ಹಂಗ್ ಮಾತಾಡ್ಕೊಂಡು ಪುಟ್ಮಲ್ಲಿ ಜಾಗ ತುಂಬಕ್ ನೋಡ್ತಿದೆ ಅಲ್ವಾ? ಅದಕ್ಕೆ ತಾನೇ ನಾನು ಬಂದಿರೋದು. ಏನ್ ನಿನ್ ಮಾತನಾಡ್ತಾ? ಅಪ್ಪ ಎಲ್ದಿರೋದಕ್ಕೆ ತಾನೇ ನಿಮ್ನ ನೋಡ್ಕೊಳಕ್ ನನ್ನ ಕಳ್ಸಿರೋದು. ಅಷ್ಟಕ್ಕೂ ನಾನೇ ನಿಮ್ ಮಗ್ಳಲ್ಲಿ ಮಲಗ್ತೀನಿ ಅನ್ನ ಕೋಣಲ್ಲಿ ತಾನೇ ಮಲಗ್ತೀನಿ ಅಂದೆ. ಮಧುರವ್ರೆ ಗೌಡ್ರೆ ಏನಾಯ್ತ್ರಿ? ಯಾಕೆ ಹಿಂಗ್ ಬೇಜಾರಲ್ಲಿ ಬರ್ತಿದ್ದೀರಾ? ಅಣ್ಣಯ್ಯಪ್ಪನವ್ರೆ ಗೌಡ್ರೆ ಸಮಾಧಾನ ಮಾಡ್ಕೊಳ್ಳಿ, ಅದೇನು ಅಂತ ಹೇಳ್ಬಿಟ್ಟು ಹೇಳಿ. ಅದು ಅಣ್ಣಯ್ಯಪ್ಪನವ್ರೆ ಪಾರು. ಸಾರಿ, ಐ ಆಮ್ ವೆರಿ ಸಾರಿ. ಪಾರ್ಗೆ ಏನ್ ಮಾಡಿದ್ರಿ? ನಾನೇನು ಮಾಡಲಿಲ್ಲ ಅಣ್ಣಯ್ಯಪ್ಪನವ್ರೆ, ಅವಳಿಯೇ. ಗೌಡ್ರೆ ಅವಳು ಏನ್ ಮಾಡಿದ್ರಿ? ಯಾಕೆ ಗೌಡ್ರೆ ಹೀಗೆ ಅಳ್ತಿದ್ದೀರಾ? ಮಧುರವ್ರೆ ಗೌಡ್ರೆ ಆವೋದ್ವೇಗಕ್ಕೆ ಒಳಗಾಗ್ಬೇಡಿ, ಅದೇನ್ ವಿಷಯ ಅಂತ ಹೇಳಿ. ಅಣ್ಣಯ್ಯಪ್ಪನವ್ರೆ, ನಾ ಯಾರ್ತ ವಾರುವ ನನ್ನನ್ನ ನೋಡ್ಕೊಳಕ ಯಾರನ್ನಾರು ಕಳಿಸ್ಕೊಡಿ ಅಂತ ಕೇಳಿದ್ನ. ಯಾವನು ಗೊತ್ತು? ಆ ವಿಷಯ ಬಿಟ್ಟು ನಮ್ಮನೆಗೆ ಬಂದು ಯಾಕೆ ಕಳ್ತಿದ್ರಿ ಅಂತ ಹೇಳಿ. ಅಣ್ಣಯ್ಯಪ್ಪನವ್ರೆ, ಪುಟ್ಮಲಿ ಯಾವತ್ತಾದ್ರೂ ನನ್ನ ವಿರುದ್ಧ ತಿರಿಕಂಬ ಮಾತಾಡಿದ್ಲ, ಆದ್ರೆ ನೆನ್ನ ಮೊನ್ನೆ ಬಂದಿರೋ ಅವಳ ತಂಗಿ ಪಾರು ನನ್ನ ವಿರುದ್ಧ ದಬ್ಬಾಳಿಕೆ ಮಾಡಕ್ ಶುರು ಮಾಡಿಬಿಟ್ಟಾಳೆ. ಮಾಡಿದ್ದುಣ್ಣು ಮಾರಾಯ, ಅನುಭವಿಸ್ಲೇಬೇಕು. ಜಾನಿ ಸ್ವಲ್ಪ ಸುಮ್ಮನೆ ಇರ್ತೀರಾ? ಗೌಡ್ರೆ ಪಾರು ಏನ್ ಮಾಡಿದ್ಲು ಅಂತ ಹೀಗೆ ಅಳ್ತಿದ್ದೀರಾ? ಇನ್ನು ಯಾನು ಮಾಡಿಲ್ಲ ಮಧುರವ್ರೆ, ಬಿಟ್ರೆ ಏನಾರು ಮಾಡಿಬಿಡ್ತಾಳೇನೋ ಅಂತ ನೆನ್ಸ್ಕೊಂಬಿಟ್ಟು ಅದಕ್ಕೆ ಕಣ್ಣಲ್ಲಿ ನೀರು ಉಕ್ಕಂಬತ್ತಾ ಇದೆ. ಗೌಡ್ರೆ ಅವಳನ್ನ ಕರ್ಕೊಂಡ್ ಬಂದು ನನಗ್ ಮೀಟ್ ಮಾಡಿಸಿ, ನಾನು ಅವಳಗ್ ಬುದ್ಧಿ ಹೇಳ್ತೀನಿ. ಅದು ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲದೆ ನೀನು ಹೇಗೆ ಮಾತಾಡ್ತೀಯಾ? ನೀವ್ ಯಾನ್ ಹೇಳಿದ್ರು ಕೇಳಲ್ಲ ಮಧುರವ್ರೆ, ಅವ ಪುಟ್ಮಲಿ ತರ ಅಲ್ಲ. ನಮ್ ಪುಟ್ಮಲಿನ ಯಾಕಾದ್ರೂ ಊರಿಗೆ ಕಳಿಸ್ಬಿಟ್ನು. ಮಾಡಬಾರ್ದು ಮಾಡಿದಿರಲ್ರಿ, ಅದಕ್ಕೆ ಆರೈಕೆ ಮಾಡಿಸ್ಕೊಳಕ್ ಊರಿಗೆ ಹೋಗಿದ್ದಾರೆ. ಮಗು ಆದ್ಮೇಲೆ ಬರ್ತಾರ ಬಿಡಿ. ಅವು ಹೋದ ಸರಿ, ಆದ್ರೆ ಪಾರ್ನ ಯಾರು ಬರಕ್ಕೆ ಹೇಳದವ್ರು? ನಾನು ಲೇ, ನೀನು ಬೀದಿ ಕಾಯೋ ಬಸವ ಅಂತ ನಂಗೆ ಚಂದಾಗಿ ಗೊತ್ತಿತ್ತು. ಅದಕ್ಕೆ ನನ್ನ ಎರಡನೇ ಮಗಳನ್ನ ನಿನ್ನ ಮನೆ ಬಾಗಲ್ ಕಾಯಕ್ಕೆ ಕಳಿಸಿವ್ನಿ. ಸೆಂಚುರಿ ಗೌಡ್ರೆ, ನಾಲ್ಗಲ್ಲಿ ಮೂಳೆ ಇಲ್ಲ ಅಂತ ಜಾಸ್ತಿ ಮಾತಾಬೇಡಿ. ನಾಲ್ಗೆ ಮೂಳೆ ಇಲ್ಲದೆ ಇರ್ಬೋದು, ಆದರೆ ನನ್ನ ಮೈಯಾಗ ಇನ್ನೂ ಮೂಳೆ ಗಟ್ಟಿಯಾಗದೆ, ಅದಕ್ಕೆ ಇಷ್ಟು ಗತ್ತಾಗಿ ಮಾತಾಡ್ತಿರೋದು. ಏಯ್, ನನ್ನ ಮಗಳಿದ್ದಾಗಲೇ ಮೂಗ್ದಾರ ಕುಯ್ತಿರೋ ಗೂಳಿ ಹಂಗೆ ಆಡ್ತಿದ್ದೆ. ಅವಳು ಮನೇಲಿದ್ದ ಇರ್ಬೇಕಾದ್ರೆ ಸುಮ್ಮನೆ ಇರ್ತೀಯ, ಅಲ್ಲಿ ಇಲ್ಲಿ ಚಂದ ಮೇಯ್ದು ಬಿಡ್ತೀಯ. ನೀನು ಯೋಗಿತಾಗ ಬೆಂಕಿ ಹಾಕಿದ್ರು ನೋಡಿ, ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಶಾನೆ ಅವಮಾನ ಮಾಡ್ತಾ ಇದ್ದಾರಿ. ರೀ ಗೌಡ್ರೆ, ಇರೋದು ಹೇಳಿದ್ರೆ ಯಾಕ್ರಿ ಹುರ್ಕೋತಿದ್ದೀರಾ? ನೋಡಿ ಮಧುರವ್ರೆ, ನನ್ನಂತ ಮುಗ್ದನ್ ಮೇಲೆ ಯಾವ ತರ ಅಪವಾದ ಹೊರಿಸ್ತಾವ್ರೆ. ಮುಗ್ಧರಾಗಿರೋದಕ್ಕೇನೆ ಮಗುಗ್ ತಂದೆ ಆಗ್ತಿರೋದು. ಜಾನಿ ಜಸ್ಟ್ ಶಟ್ ಅಪ್. ಗೌಡ್ರೆ ಈಗ ಏನಾಗಿದೆ ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಪಾಪ ಅಂಕಲು ನಿಮ್ ಊಟ ತಿಂಡಿ ವ್ಯವಸ್ಥೆ ಆಗ್ಲಿ ಅಂತ ಪಾರನ್ ಕಳ್ಸಿರ್ಬೋದು, ಅಷ್ಟಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ಸೀನ್ ಮಾಡ್ತೀರಾ? ನೀವಿದ್ರಲ್ಲ, ಇವನು ಹಳ್ಳಿಲಿದ್ದಾಗ ಸದಾರಾಮೆ ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ದ, ಅದಕ್ಕೆ ಹಿಂಗಾಗವನೆ. ನನಗೂ ಒಂದು ಟೈಮ್ ಬರ್ತದೆ, ಆಗ ನಯಾನ ಅಂತ ಎಲ್ರಿಗೂ ತೋರಿಸ್ತೀನಿ. ಹೋಗಲೇ ಹೋಗು, ನಿನ್ ಪಟಾಪಟಿ ಚಡ್ಡಿ ಲಾಡಿ ಎಷ್ಟು ಗಟ್ಟಿ ಇದೆ ನಂಗೆ ಚಂದ ಗೊತ್ತು. ಅಂಕಲ್ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿದ್ರು ಯಾಕೆ ಸುಮ್ಮನೆ ಕೋಪ ಮಾಡ್ಕೋತೀರಾ? ನಾನು ಯಾಕಮ್ಮ ಸುಮ್ಮನೆ BP ರೈಸ್ ಮಾಡ್ಕೊಂಡು ಮಾತ್ರೆ ದುಡ್ಡು ಖರ್ಚು ಮಾಡ್ಕೊಳ್ಳಿ. ಮತ್ತೆ ಗೌಡ್ರಿದ್ದಾಗ ಅಷ್ಟೊಂದು ಕೂಗಾಡಿದ್ರೆ ಸುಮ್ಮನೆ ಅವನ ಮುಂದೆ ಹವಾ ಮೇಂಟೈನ್ ಮಾಡಿದೆ. ಶ್ರೀರಾಮಚಂದ್ರ ಗೌಡ ಅಂದ್ರೆ ಯಾನ ಅನ್ಕೊಂಡ್ಬಿಟ್ಟಾರೆ, ಹಿರಿಯ ಅಂತ ಮರ್ಯಾದೆ ಕೊಡೋದು ಬೇಡ. ಸೆಂಚುರಿ ಗೌಡನ ಮೇಲೆ ಬರ್ತಾರ ಕೋಪಕ್ಕ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟಿ. ಶ್ರೀರಾಮ ತಕೊಳ್ಳಿ. ಯಾನ ಇದು ಮಜ್ಗೆ ನನ್ನ ತಲೆ ಮೇಲೆ ಸುರಿ. ಒತ್ತಾರೆ ನೀರು ಇಟ್ಕೊಳ್ಳೋಕಿನ ಮುಂಚೆನೆ ಹೇಳಿದ್ರೆ ಸುರಿಯೋದೇನ ಬೆನ್ನೆ ತಿಕ್ಬಿಡ್ತಿದ್ದಿ. ನೋಡು, ಅಂತ ಕಂಚಲ್ಲ ಇಟ್ಕೋಬೇಡ, ಬೆನ್ನು ಜುಬ್ಬ ಅಂತ ಕರದ್ನ ನಾನೇ ಉಜ್ಕತ್ತೀನಿ. ಅಲ್ಲಿವರೆಗೂ ಕೈ ಎಟ್ಟಕ್ಸಲ್ಲ ಶ್ರೀ. ನಮ್ಮ ಕೈ ಶಾನೆ ಉದ್ದ ಅದೆ, ಎಲ್ಲಿಗೆ ಬೇಕಾದ್ರೂ ಏಟಿಕ್ತದೆ.
ಹೋಗ್ಲಿ ಬಿಡಿ, ತಗೊಳ್ಳಿ. ನಾನೇನು ಮಜ್ಜಿಗೆ ತಕೊಂಬ ಅಂತ ಕರೆದಿದ್ದ? ಇಲ್ಲ, ಮತ್ತೆ ಯಾಕೆ ತಕೊಂಬಂತ ತಲೆ ತಿಂತಾ ಇದೆ? ಅಟ್ಟಿಗೆ ಬರೋವಾಗೆ ಅರ್ಚ್ಕೊಂಡ್ ಬರ್ತಿದ್ರಲ್ಲ, ಏನೋ ತಲೆ ಬಿಸಿ ಇರ್ಬೇಕು, ತಣ್ಣಗಾಗ್ಲಿ ಅಂತ ಮಜ್ಜಿಗೆ ತಗೊಂಬಂದಿ. ಸುಮ್ನೆ ಒಳಕ್ ಹೋಗಿ ಕ್ಯಾಮ್ರಾ ನೋಡ್ಕೊ ಹೋಗು. ಈಗ ಯಾರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡ್ ಕೂಗಾಡಿರಿ? ಇನ್ಯಾರ ನಿಮ್ಮಪ್ಪ ಸೆಂಚುರಿ ಗೌಡನ್ ಮೇಲೆ? ನಮ್ ಡಾಡು ಏನ್ ಮಾಡಿದ್ರು ಶ್ರೀ? ಇನ್ನೇನ್ ಮಾಡ್ಬೇಕು? ಎಲ್ಲ ಮಾವಂದ್ರು ಹಳಿಯಿಂದ ಕಷ್ಟ ಸುಖ ವಿಚಾರ್ಸಕ್ ಬಂದ್ರೆ ನಿಮ್ಮಪ್ಪ ನನ್ ಜೊತೆ ಜಗಳಾಡಕ್ಕೆ ಬರ್ತಾನೆ. ಹಂಗಾರೆ ನಮ್ ದಾಡಿ ಬಂದಾರ? ಅದಕ್ಕೆ ನಮ್ಗ ಊರತ್ಕೊಂಡಿರೋದು. ನಿಮ್ಗೂ ರತ್ ಕೊಡೋದಂದ್ರೆ ನಾನೇ ಮಜ್ಜಿಗೆ ಕುಡ್ಕೊತೀನಿ ಬಿಡಿ. ನಮ್ ದಾಡು ಬಂದೇಟ್ಗೆನೆ ಹುಳಿ ಮಜ್ಜಿಗೆ ಕೂಡ ಸಿಹಿ ಮಜ್ಜಿಗೆ ಆಗ್ಬಿಟ್ಟದೆ. ಹಂಗಾರೆ ನೀನು ನಿಮ್ ಸೆಂಚುರಿ ಗೌಡ ಹೋಗ್ಬಿಟ್ಟು ಕಳ್ಳಿ ಹಾಲು ಕುಡ್ಬಿಡಿ, ಬಾದಾಮಿ ಹಾಲು ರುಚಿ ಕೊಡ್ತದೆ. ನಮ್ ದಾಡು ಕಂಡ್ರಿ ಯಾಕಿಷ್ಟು ಕೋಪ ನಿಮ್ಗೆ? ಅವ್ರು ನನ್ನ ಕ್ವಾಡ ಅಂತಾರ, ಅದಕ್ಕೆ. ಇವಾಗ ನಾನ್ ಬಂದಿವ್ನಲ್ಲ, ಎಲ್ಲ ಸರಿ ಮಾಡ್ತೀನಿ ಬಿಡಿ. ನಮ್ ಡ್ಯಾಡು ಎಲ್ಲಿ? ಎದ್ರಟ್ಟಿಲ್ ಅರ್ಟ ಹೊಡಿತಾವ್ರೆ. ನಮ್ಮ ಮಟ್ಟಿಗೆ ಬರಕಿಲ್ಲ? ಆ ಪ್ರಶ್ನೆ ನನ್ನೇನ್ ಕೇಳಿ, ಹೋಗಿ ನಿಮ್ ಸೆಂಚುರಿ ಗೌಡನ್ ಕೇಳು. ಬರೀ ಕೇಳೋದಲ್ಲ, ಜೊತೆ ಕರ್ಕೊಂಡು ಬರ್ತೀನಿ, ತಗೊಳ್ಳಿ. ಡ್ಯಾಡು, ನಮ್ಮವ್ವ ಸಂಬಂಧ ಬೆಳೆಸ್ತಾ ಹುಚ್ಚರು ಅಂಶದ ಜೊತೆಗೆ ಬೆಳೆಸ್ಬಿಟ್ಟ. ಡ್ಯಾಡು, ಡ್ಯಾಡು, ಯಾವಾಗ ಬಂದ್ರಿ ಡ್ಯಾಡು? ಈಗ ತಾನೇ ಬಂದು ಸ್ವಲ್ಪ ಹೊತ್ತಾಯ್ತಮ್ಮ. ಅಲ್ಲ, ನಮ್ಮ ಮಟ್ಟಿಗೆ ಬರೋದ್ ಬಿಟ್ಟು ಇವ್ರಟ್ಟಿಗೆ ಯಾಕೆ ಬಂದಿದ್ದೀರಾ? ಆ ಪಟಾಪಟಿ ಚಡ್ಡಿ ನನ್ನ ಮಗ ಇರೋವರೆಗೂ ಆ ಮನೆ ಹೊಸಲು ಮೆಟ್ಟೋದಿಲ್ಲ. ಅಂಕಲ್, ಇವಳೇನಾ ಗೌಡ್ರ ಮನೆಗೆ ಬಂದಿರೋ ನಿಮ್ ಎರಡನೇ ಮಗಳು ಪಾರು? ಹೌದಮ್ಮ, ಇವಳೇ ನನ್ನ ಎರಡನೇ ಮಗಳು. ಬಹಳ ಚೂಟಿ, ಹೀರೋಯಿನ್ ಪ್ರಾಡಕ್ಟ್. ಹೆಸರು ಪಾಂಡುಪುರ್ ರುಕ್ಮಿಣಿ ಅಂತ. ನಾವು ಪ್ರೀತಿಯಿಂದ ಪಾರು ಪಾರು ಅಂತ ಕರಿತೀವಿ. ಬರೀ ಚೂಟಿ ಅಲ್ಲ, ತುಂಬಾ ಬ್ಯೂಟಿ. ಬರೀ ಚೂಟಿ ಅಲ್ಲ, ತುಂಬಾ ಘಾಟಿ. ಹಾಯ್ ಪಾರು, ನಾನ್ ಪುಟ್ಮಲಿಯ ಫ್ರೆಂಡ್ ಮಧುರ ಅಂತ. ಇನ್ಯಾಕೆ ನಾನು ನಿಮ್ಗೆ ಅದಕ್ಕಿಂತ ಜಾಸ್ತಿ ಆಯ್ತೀನಿ ಬಿಡಿ. ಅದಕ್ಕಿಂತ ಜಾಸ್ತಿನಾ? ಏನಾಗ್ತೀರಾ? ನಮ್ಮ ಅಕ್ಕ ನಿಮ್ ಬರೀ ಫ್ರೆಂಡ್ ಆಗಿರ್ಲು, ನಾನು ನಿಮ್ಗೆ ಬೂಸ್ಟ್ ಫ್ರೆಂಡ್ ಆಯ್ತೀನಿ. ಸೇಮ್ ಟು ಸೇಮ್. ಪಾರು, ಅದು ಬೂಸ್ಟ್ ಫ್ರೆಂಡ್ ಅಲ್ಲ, ಬೆಸ್ಟ್ ಫ್ರೆಂಡ್. ಹಿಡಿದ್ರಿ ಜಾಡ. ಗಾಡ್, ಅದ್ಯಾಕ ನಾ ಹಿಡಿದ್ರಿ ಜಾಡ ಅಂದಾಗೆಲ್ಲ ಎದೆ ಇಟ್ಕೊಂಡಿರಿ? ಅದನ್ನ ಇವಾಗ ಹೇಳಕ್ಕಾಗಲ್ಲ, ಇನ್ನೊಂದ್ಸಲ ಹೇಳ್ತೀನಿ. ಜಾನಿ, ತರ್ಲೆ ಸಾಕು. ಪಾರು ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾಳೆ, ಹೋಗಿ ಕಾಫಿ ಮಾಡ್ಕೊಂಬನ್ನಿ. ಇವ್ರು ಕಾಫಿ ಮಾಡಾರ? ಹೌದು ಪಾರು, ನಮ್ಮ ಮನೆ ಕೆಲಸ ಎಲ್ಲ ಇವರೇ ಮಾಡೋದು. ಹಂಗಾರೆ ನೀವೇನ್ ಮಾಡಿರಿ? ಹೊರಗಡೆ ಕೆಲಸ ಎಲ್ಲ ನಾನು ಮಾಡ್ತೀನಿ. ಹಂಗಾರೆ ಇವ್ರ ಕೆಲ್ಸ ಎಲ್ಲ ನೀವು ಮಾಡಿ, ನಿಮ್ ಕೆಲ್ಸ ಎಲ್ಲ ಇವ್ರು ಮಾಡಿರಾ? ಹೇಳಿದ್ರಿ ಜಾಡ. ಹಂಗಾದ್ರೆ ಸೀರೆ ಉಟ್ಕೊಂಡು ಡೆಲಿವರಿಯು ನೀವೇ ಮಾಡಿಸ್ಬಿಡಿ. ಅಲ್ಲ, ಹೆಂಗ್ಸ ಗಟ್ಟಿಲ್ ನೀವ್ ಇತ್ಕೊಂಡು ಗಂಡಸ್ ಕೈಲಿ ಕೆಲಸ ಮಾಡಿಸ್ತಿರಲ್ಲ, ಇದು ಸರಿಯಾ? ಅದು ಹಾಗಲ್ಲ ಪಾರು, ನಂಗೆ ಕಾಫಿ ಮಾಡೋಕ್ ಬರಲ್ಲ. ಬರೀ ಕಾಫಿ ಮಾತ್ರ ಅಲ್ಲ, ಬಿಸಿನೀರು ಕಾಯ್ಸಕ್ಕೂ ಬರಲ್ಲ. ನಿಮಗ್ ಕಾಪಿ ಮಾಡ್ಕೊಂಡ್ ಬನ್ನಿ ಅಂತ ಕೇಳ್ದಾಗ್ಲೇ ನಂಗೆ ಗೊತ್ತಾಯ್ತು ಬಿಡಿ. ಬಾರೋ, ಮೊದಲ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಕಣವ. ಪಾಪ ಸಂಸಾರ ನಿಭಾಯಿಸ್ತಾ ಇರೋಳೆ ಅವಳು. ಆದ್ರೂ ನೀವು ಯೋನೇ ಹೇಳಿ ಡ್ಯಾಡು, ಯಾರ್ ಕೆಲ್ಸ ಯಾರು ಮಾಡ್ಬೇಕು ಅವ್ರು ಮಾಡಿದ್ರೇನೆ ಸರಿ. ಆಯ್ತು, ಇವತ್ತೊಂದಿನ ಇವ್ರು ಮಾಡಿದ ಕಾಫಿ ಕುಡಿ. ನೆಕ್ಸ್ಟ್ ಟೈಮ್ ನೀನು ಬಂದಾಗ ಆನ್ಲೈನಲ್ಲಿ ಕಲ್ತ್ಕೊಂಡು ನಾನೇ ಕಾಫಿ ಮಾಡ್ಕೊಡ್ತೀನಿ. ಉಣ್ಬಿಟ್ಟು ಕೈ ತೊಳ್ಕೊಳಕ್ ಇಂಟರ್ನೆಟ್ ಅಲ್ಲಿ ನೀರು ಹುಡ್ಕೋಕಾದ್ದ? ಇವ್ರೇನ್ ಕಾಪಿ ಮಾಡಕ್ ಬೇಡ, ಅಡ್ಗೆ ಮನೆ ಎಲ್ಲದೆ ಅಂತ ತೋರಿಸಿ ನಾನೇ ಕಾಪಿ ಮಾಡ್ಕೊಬರ್ತೀನಿ. ನಾನ್ ತೋರಿಸ್ತೀನಿ, ಬನ್ನಿ ಬನ್ನಿ ಬನ್ನಿ. ಅಡಿಗೆ ಮನೆ ತೋರಿಸ್ ಬರ್ತೀನಿ. ಅಂಕಲ್, ನಿಮ್ ಮಗಳು ಬಾಯ್ ಬಿಟ್ರೆ ಗುಡ್ಗು ಸಿರುಳು ಎರಡು ಒಟ್ಟಿಗೆ ಬಂದಂಗಾಗುತ್ತೆ. ಅವ್ರು ಸ್ವಲ್ಪ ಹಂಗೇನಮ್ಮ, ಪುಟ್ಮಲ್ಲಿ ಎಷ್ಟು ಸಾಫ್ಟ್ ಅಲ್ಲ, ಸ್ವಲ್ಪ ಹೊರಟು. ಅದು ಇದ್ದಿದ್ದನ್ನು ಇದ್ದಾಗೆ ಹೇಳ್ಬಿಡ್ತಾಳೆ. ಮನಸ್ಸು ಮಾತ್ರ ಮಂಡ್ಯದ ಬೆಣ್ಣೆಷ್ಟು ಸಾಫ್ಟು. ಹಾಗಾದ್ರೆ ನೀರ್ ಬೆಣ್ಣೆನಾ? ನಿಮ್ಮೂರಿಂದಾಗೋ ಗೊತ್ತಿಲ್ಲ, ನಮ್ಮೂರಿನ ಸ್ವಲ್ಪ ಗಟ್ಟಿನೇ. ಇದೇ ನೋಡಿ ನಮ್ಮ ಅಡಿಗೆ ಮನೆ. ಹೌದಾ? ನಾನು ಬಚ್ಚಲ್ ಮನೆ ಅನ್ಕೊಂಡೆ. ಅಲ್ಲ ರೀ, ಅವ್ರಿಗೇನು ಬುದ್ಧಿ ಇಲ್ಲ ಅಂತ ಅಡುಗೆ ಮನೆ ಕ್ಯಾಮೆಲ್ಲ ನಿಮ್ಗೆ ಒಪ್ಸಿದ್ರೆ ನೀವು ಮರ್ವಾದಿ ಇಲ್ದಿರ ಒಪ್ಕೊಂಡು ಮಾಡ್ತಿದ್ದೀರಲ್ಲ, ನಿಮ್ಗೆ ನಿಮ್ಮ ಬಗ್ಗೆ ಅಸಹ್ಯ ಅನ್ಸಕ್ಕಿಲ್ವಾ? ಅನ್ಸುತ್ತೆ, ಅನ್ನಿಸ್ದಾಗೆಲ್ಲ ಹೋಗಿ ಸ್ನಾನ ಮಾಡ್ಬಿಡ್ತೀನಿ. ನಿಮ್ಮಂತ ಗಂಡಸ್ರು ಇವಾಗೆ ನೋಡ್ತಾ ಇರೋದು. ಸರಿ, ಕಾಫಿ ತಪ್ಪಲೆ ಎಲ್ಲದೆ? ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ? ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು, ನಂದು ನಿಂದು ಯಾವಾಗ?
ಹೋಗಬೋದ ಹಿಂಗೆ ನೀನು ನೋಡಿ ಕೂಡ ನೋಡದ ಹಸಿ ಸಗಣಿ ಮುದ್ದೆಯಲ್ಲೂ ಲವ್ ಮಾರ್ಕ್ ಮೂಡಿದ ನೀ ಹೇಳು ಎರಡರಲ್ಲೊಂದು ಇವಾಗ ನಂದು ನಿಂದು ಯಾವಾಗ ಅಲ್ಲ ರೀ ಅವಾಗಿಂದ ವಟ ಅಂತ ಮಾತಾಡ್ತಾನೆ ಅವನಿ ನೀವೇನ್ರಿ ಕನ್ಸ್ ಕಾಣ್ಕೊಂಡು ನಿಂತಿರಿಯಾ? ನಿಮ್ಮ ಮಾತು ಕೇಳ್ತಾ ಇದ್ರೆ ಹೇಗೆಲ್ಲ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಇನ್ ಮುಂದೆ ಆದ್ರೂ ನನ್ನ ಮಾತು ಕೇಳಿ ಉದ್ಧಾರ ಆದ್ರೂ ಆಯ್ತೀರಾ. ಇನ್ನು ಮುಂದೆ ಬರೀ ನಿಮ್ಮ ಮಾತೇ ಕೇಳ್ತೀನಿ. ಏನಂದ್ರಿ? ನೀವು ಮತ್ತೆ ಯಾವಾಗ ಊರಿಗೆ ಹೋಗ್ತೀರಾ ಅಂದೆ. ಸದ್ಯ ಕೂರ್ಗ್ ಹೋಗೋ ಪ್ಲೇನ್ ಏನಿಲ್ಲ ಬಿಡಿ. ಬರೋರೆ ಅದು ಪ್ಲೇನ್ ಅಲ್ಲ ಪ್ಲಾನ್. ಹೇಳಿದ್ರಿ ಜಾಡ ಈಗ ಕೆತೆ ಇಟ್ಕೊಳ್ಳೇ ಇಲ್ಲ. ನಿಮ್ಮ ಮಾತು ಕೇಳಿ ಎಲ್ಲ ನೋವು ಹಾರೋಯ್ತು. ಹೌದಾ? ಹೀಗೆ ಮಾತಾಡ್ತಾ ಇದ್ರೆ ಕಾಪಿನೂ ಹಾರೋಯ್ತದೆ. ಬನ್ನಿ. ಮಧುರ, ನನ್ನ ಮಗಳು ನಿನ್ನ ಬಗ್ಗೆ ಏನೇನು ಮಾತಾಡಿದ್ಲು ಅಂತ ಬೇಜಾರು ಮಾಡ್ಕೊಬೇಡ. ಹೋಗ್ಲಿ ಬಿಡಿ ಅಂಕಲ್, ನನ್ನ ಬಗ್ಗೆ ಯಾರಾದ್ರೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ ನಾನು ಕೇಳಿಸ್ಕೊಳ್ಳೋದೇ ಇಲ್ಲ. ಅಂತ ಟೈಮಲ್ಲಿ ಅವಳು ಕಿವಿನೇ ಕೇಳಿಸಲ್ಲ. ತಕೊಳ್ಳಿ ಕಾಪಿ. ವಾವ್ ಪಾರು, ಕಾಫಿ ತುಂಬಾ ಚೆನ್ನಾಗಿದೆ. ಕಾಫಿಗೆ ಸಕ್ಕರೆ ಹಾಲು ಕಾಫಿ ಪುಡಿ ಕೊಟ್ಟಿದ್ದು ನಾನೇ. ಆದ್ರೆ ಕಾಪಿ ಮಾಡಿ ನಾನೇ. ಓಹೋ, ದುಂಡು ಮೇಜಿನ ಸಭೆ ಆರಂಭ ಆಗ್ಬಿಟ್ಟದೆ. ಶ್ರೀ ಬಾವಾ ಬವ್ವ ಚೂರ್ ಬಿರ್ನೆ ಬಂದಿದ್ರೆ ನಿಮ್ಗೂ ಒಂದು ಕಪ್ ಕಾಫಿ ಸಿಕ್ಕಿರೋದ? ತಗೊಳ್ಳಿ, ನಂಗೆ ಬೇಡ, ನೀವೇ ಕುಡ್ಕೊಳ್ಳಿ. ನನಗೂ ಬೇಡ, ನೀನೇ ಕುಡ್ಕೋ. ಬಿಟ್ಟಿ ಆರೈಕೆಗೆ ದೌಲತ್ ಬೇರೆ ಕೇಡು. ಬಟಾಪಡ್ಡಿ ಚಡ್ಡಿ ನನ್ನ ಮಗನ್ ತಗೊಂಬಂದ. ತಾಡು ಉಗ್ದಿದ್ಯಾಕ? ಕಾಪಿನಲ್ಲಿ ಬೀಜ ಸಿಕ್ತು, ಅದಕ್ಕೆ ಉಗ್ದೆ. ಅಂಕಲ್, ಇದು ಫಿಲ್ಟರ್ ಕಾಫಿ, ಇದರಲ್ಲಿ ಬೀಜ ಎಲ್ಲಿಂದ ಬರುತ್ತೆ? ಪಟಾಪಟಿ ಚಡ್ಡಿಯಿಂದ. ಹೆಂಗೋ ಸಿಕ್ತು, ಅದಕ್ಕೆ ವಿವರಣೆ ಬೇಕಾ? ನೀವು ವಿವರಣೆ ಕೊಡೋದು ಬೇಡ, ಒಗ್ಗರಣೆ ಹಾಕೋದು ಬೇಡ. ಕಾಫಿ ಕುಡಿತಾ ಇದಾರಿ, ತೆಪ್ಪ ಕಾಫಿ ಕುಡೀರಿ. ಅದನ್ನ ನಿನ್ನ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ಬಾವು ಯಾಕೆ ದಾಡು ಜೊತೆ ಜಗಳ ಆಡಿರಿ? ತಗೊಳ್ಳಿ, ಕಾಫಿ ಕೊಡಿರಿ. ಬೇಡ ಅಂತ ಹೇಳ್ದಿತ್ತಾನೆ, ನೀನೇ ಕುಡ್ಕ. ಗೌಡ್ರೆ, ಅಷ್ಟ್ ಪ್ರೀತಿಯಿಂದ ಕೊಡುವಾಗ ಬೇಡ ಅನ್ಬಾರ್ದು, ತಗೊಳ್ಳಿ. ಮಧುರ ಅವರೇ, ನೀವು ಹೇಳಿದ್ಮೇಲೆ ತಕ್ಕತೀನಿ, ಕೊಡು. ಮಧುರ ಅವ್ರೆ, ಕಾಫಿ ಚಾನೆ ಪಸಂದ್ ಆಗದ. ನೀವು ಮಾಡಿದ? ಇಲ್ಲ, ನಾನ್ ಮಾಡಿದ್ದು. ಕಾಫಿ ಯಾಕೆ ಪಸಂದಾಗಿತ್ತು ಗೊತ್ತಾ? ಯಾಕೋ? ನಿಮಗೆ ಕೊಡಕ್ಕಿಂತ ಮುಂಚೆ 2 ಗುಟ್ಕ ನಾನ್ ಕುಡ್ದೀವ್ನಿ. ಯಾಕೋ ನನ್ನ ಟೈಮ್ ಸರಿ ಇಲ್ಲ. ಕಾಫಿ ಬೇಡ ಮಧುರ, ನಾ ಆಮೇಲೆ ಬರ್ತೀನಿ. ಬಾವು, ದಾಡು ಬಾವ ಯಾಕೆ ಹಂಗುಟ್ಟೋದ್ರು? ನಾನು ಆಗ್ಲೇ ಹೇಳಿದ್ನಲ್ಲವ, ಅವನ ಟೈಮ್ ಸರಿಗಿಲ್ಲ ಅಂತ. ಅವನಿಗೆ ಸ್ವಲ್ಪ ತಲೆ ಕೆಟ್ಟೋಗದ. ಕಾಫಿ ಕುಡಿದ್ಬಿಟ್ಟು ಡೀಟೇಲ್ ಆಗಿ ಹೇಳ್ತು. ದಾಡು ಆಗ್ಲೇ ಬಾವನ್ ಬಗ್ಗೆ ಯಾನ ಹೇಳ್ತೀನಂದ್ರಲ್ಲ, ಯಾನ ಅದು? ಅವನ ಬಗ್ಗೆ ಹುಷಾರಾಗಿರೋ. ಆ ಪಟಾಪಟಿ ಚಡ್ಡಿ ಸರಿಗಿಲ್ಲ. ದಾಡು ಬಾವ, ನೀವ್ ಅನ್ಕೊಂಡಿರೋಷ್ಟೆಲ್ಲ ಕೆಟ್ಟೋರಲ್ಲ, ಅವ್ರು ಶಾನೆ ಒಳ್ಳೆಯವರು. ಅವ್ರ ಒಳ್ಳೆತನ ಊರಿಗೆಲ್ಲ ಗೊತ್ತೈತೆ. ಅದಕ್ಕೆ ನೀನು ಗಟ್ಟಿಗಿತ್ತಿ ಅವ್ನು ಚೆನ್ನಾಗಿ ನೋಡ್ಕೋತೀಯ ಅಂತ ನಾನು ಬಿಗಿತಿ ಮಾತಾಡ್ಕೊಂಡು ನೀನು ಮನೆಗೆ ಕಳಿಸಿರೋದು. ದಾಡು ಯಾನ ತಲೆ ಕೆಡ್ಸ್ಕೊಬಿಡಿ, ನಾನು ಬಾವಿನ ಪಸಂದಾಗಿ ನೋಡ್ಕೋತೀನಿ. ನೀನು ಸರಿಯಾಗಿ ನೋಡ್ಕೊಳ್ಳೋದಾದ್ರೆ ನಿಮ್ಮ ಅಕ್ಕನಿಗೆ ಸೌತಿ ತಂದು ಬಿಡ್ತಾನೆ. ಐ ಲೈಕ್ ಇಟ್. ಡಾಕ್ಟ್ರೆ, ಯಾರಿದು ಹೊಸ ಕಮ್ಮಿ? ಹಂಗಂತ ಕಣ್ಣಾಕಕ್ ಬಂದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ. ಪರವಾಗಿಲ್ಲ, ಏರಿಯಾದಲ್ಲಿ ನಮ್ಮನ್ನ ಹೆದರ್ಸೋ ಹೆಣ್ಣು ಬಂದ್ಬಿಡ್ತು. ಅದನ್ನ ಯಾರು ಅಂತ ತಿಳ್ಕೊಂಡಿದ್ಯೋ? ನನ್ನ 2ನೇ ಮಗಳು ಪಾಂಡವಪುರದ ರುಕ್ಮಿಣಿ ಅಲಿಯಾಸ್ ಪಾರು. ಐ ಲೈಕ್ ಇಟ್. ಅಂದ್ರೆ ನಮ್ಮ ಪುಟ್ಟಕ್ಕನ ತಂಗಿ. ನೀವ್ಯಾರು? ನಾವು ಈ ಏರಿಯಾದ ಅವರು ನಮ್ಮ ಏರಿಯಾ ಪೊರ್ಕೆಗಳು. ಹಾಗಾದ್ರೆ ನಮ್ಗೆ ಹೇಗೆಯ? ಐ ಲೈಕ್ ಇಟ್. ಎಂತ ಅವಸ್ಥೆಪ್ಪ ಇದು. ಈ ಹುಡುಗಿಯರ ಪೊರ್ಕಿಗಳಂದ್ರೆ ಹೋಗಿದ್ದಾರೆ, ಆದರೆ ನೀವು ನಿಮಗೆ ಹೋಲಿಸ್ತಾ ಇದ್ದೀರಾ? ಯಾಕಂದ್ರೆ ನಂಗೆ ಪೊರ್ಕಿ ಪುಂಡಾಟಗಳು ಅಂಗನವಾಡಿಯಿಂದಾನೇ ಅಭ್ಯಾಸ. ಅದಕ್ಕೆ ಆ ಪಟಾಪಟಿ ಚಡ್ಡಿನ ಕಂಟ್ರೋಲ್ ಮಾಡೋದಕ್ಕೆ ಇವಳನ್ನ ತಂದ್ಬಿಟ್ಟಿದ್ದೀನಿ. ಅವಾಗ ನಮ್ಮ ಪಾರು ಸಹಾಯ ಮಾಡ್ತೀರಿ. ಸಹಾಯ ಅಷ್ಟೇ ಅಲ್ವಾ? ಕೇಳಿಯಪ್ಪ ಮಾಡುವ, ಆದರೆ ದುಡ್ಡು ಆಗೋದಿಲ್ಲ. ದಾಡು ಇವರಿಬ್ರಿಂದ ನನ್ಗೇನ್ ಸಹಾಯ ಆಗೋದು? ಪೊರ್ಕೆಗಳು ತರ ಕಂಡ್ರು ಬಹಳ ಒಳ್ಳೆ ಹುಡುಗರು. ಯಾರು ಯಾವ ಕೆಲಸ ಹೇಳಿದ್ರು ಮಾಡ್ಕೊಟ್ಬಿಡ್ತಾರೆ. ಹಂಗಾದ್ರೆ ಹಗ್ಗ ಕೊಟ್ಟು ನೇಣಾಕು ಅಂದ್ರು ನೇಣಾಕೊಂಬಿಟ್ಟಾರ? ಕೊಟ್ಟು ನೋಡು. ಐ ಲೈಕ್ ಇಟ್. ನೇನು ಹಾಕೊಳ್ತೇವೆ, ಆದರೆ ಮರಕ್ಕಲ್ಲ, ಗಿಡಕ್ಕೆ. ಸದ್ಯ ನಮ್ ಬುಡಕ್ ಹಾಕ್ಲಿಲ್ವಲ್ಲ.
ನೋಡಿ ಪಾರು ಅವರೇ, ಈ ಏರಿಯಾದಲ್ಲಿ ನಾವಿಬ್ರು ನಿಮ್ಗೆ ಬೆಸ್ಟ್ ಫ್ರೆಂಡ್ಸ್. ಏನೇ ಬೇಕಾದ್ರೂ ನಮ್ಮನ್ನ ಕರೀರಿ. ಬಂದರೆ ಬರ್ತೇವೆ, ಬರದಿದ್ರೆ ಇಲ್ಲ. ಅಲ್ಲ ಯಾಕೆ ನೀವು ಅವಾಗ ಅರೆ ಹುಚ್ಚನಂಗ್ ಆಡಿರಿ? ಅಯ್ಯ ಅರೆ ಹುಚ್ಚ ಅಲ್ಲ, ಫುಲ್ ಹುಚ್ಚ. ಐ ಲೈಕ್ ಇಟ್. ಕ್ಯಾಟ್ ಕ್ಯಾಟ್ ಕ್ಯಾಟ್. ಯಾರಿಗೂ ಏನೇನು ನೀಡುವ ದೇವನೇ ನನ್ನಯ ಮನವಿ ಸಲ್ಲಿಸಲೇನು ಬೆಚ್ಚನೆ ಭಾವ ಮೂಡಿಸುತ್ತಿರುವ ಮನಸ್ಸಿನ ಆಸೆ ಕೇಳುವೇನು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯ ಬೇಕು ಇದ್ದಲ್ಲಿ ಇದ್ದ ಹಾಗೆ ಸತ್ತೇನೆ ಆಗದಂತೆ ಹೃದಯ ಕತ್ತು ಹೋಗಬೇಕು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯ ಬೇಕು. ಹಾಯ್ ಪಾರು ಅವರೇ, ಹಾಯ್ ಜಾನಿ ಅವರೇ. ಏನ್ ಕಸ ಗುಡಿಸ್ತಿದ್ರಾ? ಇಲ್ಲ ಕರ್ಬೂಜನ್ ಕುಯ್ತಾವ್ರಿ, ಬಂದ್ ಬಾಯ್ಗೆ ಹಾಕೊಳ್ಳಿ. ನೀವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ನಾನು ಒಂದೊಂದ್ಕಿಂತ ಸ್ಯಾನೆ ಸೀರಿಯಸ್ ಆಗು ಇರ್ತೀನಿ. ನಾನಿರೋ ಕಡೆ ಸ್ಯಾನೆ ಪರ್ಕಿಗಳು ಕಿತ್ತೋಯ್ತವೆ. ಹಾಯ್ ಪಾರು ಅವರೇ, ಹಾಯ್ ಜಾನಿ ಅವರೇ. ಏನ್ ಕಸ ಗುಡಿಸ್ತಿದ್ರಾ? ಇಲ್ಲ ಕರ್ಬೂಜನ್ ಕುಯ್ತಾವ್ರಿ, ಬಂದ್ ಬಾಯ್ಗೆ ಹಾಕೊಳ್ಳಿ. ನೀವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ನಾನು ಒಂದೊಂದ್ಕಿಂತ ಸ್ಯಾನೆ ಸೀರಿಯಸ್ ಆಗು ಇರ್ತೀನಿ. ನಾನಿರೋ ಕಡೆ ಸ್ಯಾನೆ ಪರ್ಕಿಗಳು ಕಿತ್ತೋಯ್ತವೆ. ನೀವು ತುಂಬಾ ಕಸ ಗುಡಿಸ್ತಿರ್ತೀರಲ್ಲ, ಅದಕ್ಕೆ ಅನ್ಸುತ್ತೆ. ಇಲ್ಲ ತರ್ಲೆಗಳಿಗೆ ಇದ್ರಲ್ಲಿ ಜಾಸ್ತಿ ಬಾರ್ಸೋದು, ಅದಕ್ಕೆ. ನಿಮ್ ಇಂಟ್ರೊಡಕ್ಷನ್ ಅದ್ರಲ್ಲದಾಗ್ಲೇ ಗೊತ್ತಾಯ್ತು ಬಿಡಿ. ನೀವು ಸಾನೆ ಚರ್ಪುದಿರ ಬಿಡಿ. ಪಾರು ಅವರೇ, ಅದು ಚೆರ್ಪಲ್ಲ, ಶಾರ್ಪ್. ನೀವು ಹಿಡಿದ್ರಿ ನನ್ನ ಎದೆ ಗೂಡ. ಯಾಕೆ ಏನಾಯ್ತು? ಒಂದು ಹಳೆ ಐಟಮು ರೀಪ್ಲೇಸ್ ಆಯ್ತು. ಹಂಗಂದ್ರೆ ಮುಂದೆ ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಇವಾಗ ನೀವು ಬಂದ ವಿಷಯ ಏನ? ಪುಟ್ಟಮಲ್ಲಿ ಅವ್ರು ನಮ್ಮ ಮನೆಗೆ ಬಂದಾಗ ನಾನು ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ನನ್ಗೆ ಬೈದು ಹೋಗ್ಬಿಡ್ತಾ ಇದ್ರು. ಆದ್ರೆ ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಹೆಂಡತಿಗೆ ಗಂಡನ ಕೈಲಿ ಈ ರೀತಿ ಕೆಲಸ ಎಲ್ಲ ಮಾಡಿಸ್ಬಾರ್ದು ಅಂತ ಹೇಳಿದ್ರಲ್ಲ, ಅದು ನನಗಿಷ್ಟ ಆಯ್ತು. ಇದ್ರಾಗೆ ಅವ್ರೊಬ್ರದ್ದು ತೆಪ್ಪಿಲ್ಲ ಬಿಡಿ, ನಿಮ್ದು ತೆಪ್ಪದೆ. ನಾನೇನ್ ತಪ್ಪು ಮಾಡ್ದೆ ಪಾರು ಅವರೇ? ನೀವು ಗಂಡ್ಸಂಗ್ ಇದ್ದಿದ್ರೆ ಅವರು ಎಲ್ಲಾ ಹೆಂಗಸ್ರ ತರ ಅಟ್ಟಿಲಿ ಇಟ್ಕೊಂಡು ಎಲ್ಲ ಕ್ಯಾಮೆ ಮಾಡಿರೋರು. ಒಂದೆರಡು ದಿನಕ್ಕೆ ನನ್ನ ಬಗ್ಗೆ ನಿಮ್ಗೆ ಯಾಕಿಂತ ಅನುಮಾನ ಬಂತು? ಯೋ ನಾನ್ ಹೇಳಿದಂಗಲ್ಲ. ಮತ್ತಿನ್ನೇಗೆ? ನೀವು ನಮ್ ಬಾವ ಶ್ರೀರಾಮಚಂದ್ರ ಗೌಡನ್ ತರ ಆಚೆಗೋಗಿ ದುಡ್ದಿದ್ರೆ ಗಂಡ್ಸ್ ಅನ್ಸ್ಕೊಂತಿದ್ರಿ. ಪಾರು ಅವ್ರೆ, ನನ್ನನ್ನ ಸೋಮರಿ ಸಿದ್ಧ ಅಂತ ಬೇಕಿದ್ರೆ ಬೈದ್ಬಿಡಿ, ಆದ್ರ ಕಿತ್ತೋಗಿರೋ ಪಟ್ಟಿ ಚಡ್ಡಿ ಬನಿನ್ ಮರ ಗೌಡ್ರಿಗೆ ಮಾತ್ರ ಕಂಪೇರ್ ಮಾಡ್ಬೇಡಿ. ಅದ್ಯಾಕ ನಮ್ ಬಾವನ ಹೆಸರು ಕೇಳಿದ್ರೆ ಬಾಯಿಲ್ ಬಾಸುಂಡೆ ಬಂದೋರಂಗ ಆಡ್ತೀರಿ? ನಿಮ್ಗೆ ಗೊತ್ತಾ ಅವ್ರು ಎಷ್ಟ್ ಕಷ್ಟಪಟ್ಟು ಪಟ್ಟಿ ಚಡ್ಡಿ ಬನಿಯನ್ ವ್ಯಾಪಾರ ಮಾಡ್ತಾರೆ ಅಂತ ನೋಡಿದಿರ್ಯಾ? ಗೌಡ್ರು ಪಟ್ಟಿ ಚಡ್ಡಿ ಬನಿನ್ ಬಿಸ್ನೆಸ್ ನನಗೆ ನೋಡೋದಕ್ಕೂ ಇಷ್ಟ ಇಲ್ಲ, ಅದ್ರ ಬಗ್ಗೆ ನನಗೆ ಇಂಟ್ರೆಸ್ಟು ಇಲ್ಲ. ನಿಮ್ ಮನೆ ಬರೇ ಬದಲಾಯಿಸ್ಕೊಳಕ್ ನೀವ್ ತಯಾರಿಲ್ಲ ಅನ್ನಕ್ಕೆ ಮಧುರ ಅವ್ರ ಸೀರೆ ಉಟ್ಕೊಂಡು ಉಸಿರು ತಿಕ್ಕೊಂಡ್ ಬಿದ್ದಿರಿ. ನನ್ನ ಕಣ್ಲಿ ಇನ್ನೂ ಅದೇನು ನೋಡಬೇಕು, ಅದೇನು ಕಥೆನೂ ಒಂದು ಅರ್ಥ ಆಯ್ತಾ ಇಲ್ಲ. ಶಂಕರೇಶ್ವರ ನೀನೇ ಕಾಪಾಡಬೇಕು ತಂದೆ. ಅಯ್ಯೋ ಪಾರು, ಇಲ್ಲೇನು ಮಾಡ್ತಾ ಇದ್ದೆ? ಮಲ್ಕೊಂಡಿವ್ನಿ ಚಂದ್ರ. ಶ್ರೀರಾಮನ್ನೇ ಬಿಟ್ಟು ರಾತ್ರಿ ಅಲ್ವಾ, ಅದಕ್ಕೆ ಚಂದ್ರ ಮಾತ್ರ ಇಟ್ಕೊಂಡಿ. ನೋಡು, ನೀ ಯಾರು ಹಿಡ್ಕೋ, ಯಾರು ಬಿಟ್ಟು ಅದನ್ನ ಕಟ್ಕೊಂಡು ನನ್ಗೆ ಏನು ಆಗ್ಬೇಕಾಗಿಲ್ಲ. ನನ್ನ ಕೋಣ ಯಾಕೆ ಬಂದು ಮಲಗಿದೆ ಅದನ್ನ ಹೇಳು. ಇನ್ನೆಲ್ ಮಲಗಬೇಕಿತ್ತು? ನಿನ್ನ ಕೋಣ ಇಲ್ವಾ? ಹೋಗಿ ಮನಿಕೋಬೇಕಿತ್ತು, ಇಲ್ಲ ಇಲ್ಲೇ ಕೆಳಗೆ ಚಾಪ ಹಾಸ್ಕೊಂಡ್ ಬಿದ್ಕೋಬೇಕಿತ್ತು. ಇನ್ಮೇಲಿಂದ ಎಲ್ಲ ನಿಯಮಗಳು ಬದಲಾಗವೆ. ಏನ್ ನಿಯಮಗಳು ಬದಲಾಗಿದಾವ್? ಇವತ್ತಿಂದ ಒಂದಿನ ನೀವು ಮ್ಯಾಲ್ ಮಲ್ಕೊಂಡ್ರೆ ಇನ್ನೊಂದಿನ ನಾನ್ ಮ್ಯಾಲ್ ಮಲ್ಕೋತೀನಿ. ಆಗಲ್ಲ 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 ಆಗಲ್ಲ, ಅವೆಲ್ಲ ಆಗಲ್ಲ. ನನ್ ಕೆಳಗ್ ಮನಿ ಕಂಡ್ರೆ ನಿದ್ದು ಬರಲ್ಲ. ಬೇಡ, ನೀವು ಮ್ಯಾಲ್ ಬಂದ್ ಮಲ್ಕೊಳ್ಳಿ, ಆದ್ರೆ ನಾನ್ ಮಾತ್ರ ಕೆಳಗ್ ಮಲ್ಗಕ್ಕಿಲ್ಲ. ಅದೇನ್ ಸಾಧ್ಯ ಅದು? ಸಾಧ್ಯ ಇಲ್ಲ ಅಂದ್ರೆ ಬೀದಿಗೆ ಹೋಗಿ ಬಾಯ್ ಬಡ್ಕೊಂಡ್ಬಿಡ್ತೀನಿ. ಯಾರಂತ ಬಾಯ್ ಪಡ್ಕೊಂಡಯೋ? ಅಕ್ಕ ಇಲ್ಲ ಅಂತ ಬಾಬು ನೋಡ್ಕೊಳಕ್ ಬಂದ್ರೆ ಇವಯ್ಯ ಸಮಯ ಸಾಧಿಸಿ ನನ್ನ ಗೆಲ್ಲಕ್ ನೋಡ್ದ ಅಂತ ಅನ್ಸದೆಯ.